ಇಲಕಲ್ಲ ನಗರದ ಎಲ್ಲ ಬೀದಿ ಬದಿ ವ್ಯಾಪಾರ ಸಂಘದ ವತಿಯಿಂದ ಸಂಭ್ರಮಾಚರಣೆ. ಇಲಕಲ್ಲ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ವಿಜಯಾನಂದ ಕಾಶಪ್ಪ ಅವರಿಗೆ ಇಲಕಲ್ಲ ನಗರದ ಬೀದಿ ಬದಿ ವ್ಯಾಪಾರ ಸಂಘದ ವತಿಯಿಂದ ಹಾಲು ವಿತರಿಸಿ ಸಂಭ್ರಮಾಚರಣೆ ನಡೆಸಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಪವಾಡೆಪ್ಪ ಬಿ. ಚಲವಾದಿ, ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ಅಶೋಕ ಚಲವಾದಿ, ದೊಡ್ಡಪ್ಪ ಹಡಪದ, ಸೈಯದ್ ಪೀರಜಾದೆ, ಮಹಮ್ಮದ್ ವೆಂಕಟಾಪುರ, ಹುಸೇನ್ ಕಲಕ್ಬಂಡಿ ಸೇರಿದಂತೆ ಬೀದಿ ಬದಿ ವ್ಯಾಪಾರ ಸಂಘದ ಅನೇಕ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದು ನೂತನ ಸಚಿವರಿಗೆ ಶುಭಾಶಯಗಳನ್ನು ತಿಳಿಸಿದರು. ಸಚಿವ ಸ್ಥಾನ ಸಿಕ್ಕರಂದ್ರೆ 50,000 ರೂಪಾಯಿದು ಇನ್ನೊಂದು ಟೂರ್ನಮೆಂಟ್ ಮಾಡ್ತೀನಂತ ಸಾಹೇಬರು ಬಂದಿಂದ ಅವ್ರ ಡೇಟ್ಗಳು ಬಂದಿಂದ 50,000 ರೂಪಾಯಿ ವಾಲಿಬಾಲ್ ಟೂರ್ನಮೆಂಟ್ ಮಾಡಿದ್ದೀನಿ. ಇಡೀ ನಮ್ಮೆಲ್ಲ ಕರ್ನಾಟಕದವ್ರು ಎಲ್ಲಿ ಬರ್ತಾರೆ, ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಟ್ಟರು ಬಂದ ಕೇಸಿಂದ ಆಡ್ಬೇಕಂತಂದು ನನ್ನೊಂದು ಅಭಿಪ್ರಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಇಲಕಲ್ಲ ನಗರದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಯಾವ ಉದ್ದೇಶ ಅಂದ್ರೆ ನಮ್ಮ ಮತಕ್ಷೇತ್ರದ ಮಾನ್ಯ ಶಾಸಕರು, ಜನಪ್ರಿಯ ನಾಯಕರು, ದಿನದಲಿತರ ಉದ್ಧಾರಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರಿಗೆ ಇವತ್ತಿನ ದಿವಸ ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಿನಿಸ್ಟರ್ ಪೋಸ್ಟ್ ಕೊಟ್ಟಿದ್ದಕ್ಕೋಸ್ಕರ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಆ ಸಂತೋಷವನ್ನ ಹಾಲು ಕುಡಿಯುವ ಮೂಲಕ, ಹಾಲು ಸಕ್ಕರೆ ಕುಡಿಯೋದ ಮೂಲಕ, ಸಾರ್ವಜನಿಕರಿಗೆ ಹಂಚುವ ಮೂಲಕ ನಾವು ಸಂತೋಷವನ್ನ ಇವತ್ತು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀವಿ ನಾವು. ಯಾಕಂದ್ರೆ ನಮ್ಮೆಲ್ಲರ ಬೇಡಿಕೆ ಆಗಿತ್ತು, ನಮ್ಮೆಲ್ಲರ ಒಂದು ಕುತೂಹಲ ಆಗಿತ್ತು, ನಮ್ಮೆಲ್ಲರಿಗೂ ಸಹಿತ ಒಂದು ಆಶೆ ಇತ್ತು. ನಮ್ಮ ಶಾಸಕರಿಗೆ ನಮ್ಮ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟೇ ಕೊಡ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ಪ್ರಕಾರ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಸಾಹೇಬರಿಗೆ, ವಿಜಯಾನಂದ ಸಾಹೇಬರಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಸಹಿತ ಬಹಳ ಸಂತೋಷ ಆಗಿದೆ. ಹಾಲು ಕುಡಿಯೋ ಸಂತೋಷ ಆಗಿದೆ. ಆ ಹಾಲನ್ನ ಸಾರ್ವಜನಿಕರು ಹಂಚಬೇಕು, ನಾವು ಸಹಿತ ಕುಡಿಬೇಕು ಉದ್ದೇಶದಿಂದ ಇವತ್ತು ಇಲಕಲ್ಲ ನಗರದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಪವಾಡಪ್ಪ ಚಲವಾದಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸವಿತಾ ಮೇಡಮರ ನೇತೃತ್ವದಲ್ಲಿ ನಮ್ಮ ಮಲ್ಲಮ್ಮವರು, ನಮ್ಮ ರವಿಯವರು, ನಮ್ಮ ಬಾಲ್ಯ ಸಾಹೇಬರು ಎಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಕೂಡಿ ಇವತ್ತಿನ ದಿವಸ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಸಹಿತ ತುಂಬ ಧನ್ಯವಾದ ಅರ್ಪಣೆ ಮಾಡುತ್ತಾ, ಪ್ರತಿಯೊಬ್ಬರು ಸಹಿತ ನಮ್ಮ ಕಾಶಪ್ಪನವರು ಮಾಡ್ತಕ್ಕಂಥ ಕಾರ್ಯಗಳನ್ನ ನಾವೆಲ್ಲರೂ ನಂಬಿದ್ದೀವಿ. ನಮ್ಮೆಲ್ಲರಿಗೂ ಸಹಿತ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿದ್ದೀವಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿಂದ ನಮ್ಮೆಲ್ಲ ಬೀದಿ ಬದಿ ಹೊಂದಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಇಲ್ಲಿ ಇಲಕಲ್ ತಾಲೂಕಾ ಮುಗಿದ್ದು ಹನಗೂನ್ ತಾಲೂಕಿನ ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಒಂದು ವಿಜೃಂಭಣೆಯಿಂದ ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ನಮ್ಮ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಈ ಸಚಿವ ಸ್ಥಾನಕ್ಕೋಸ್ಕರ ನಾವೆಲ್ಲರೂ ನಮ್ಮ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನ ಆಗಿ ಆಕಾಂಕ್ಷೆ ಆಗಿರುವಂತ ನಮ್ಮ ವಿಜಯಾನಂದ ಸಾಹೇಬರಿಗೆ ನಾವೆಲ್ಲರೂ ಸಾಥ್ ಕೊಟ್ಟು ನಾವು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಖುಷಿಯಿಂದ ಈ ಸಂಭ್ರಮವನ್ನು ಆಚರಿಸುತ್ತಾ ಇದ್ದೇವೆ ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಲು ವಿತರಣೆ ಇಟ್ಟಿದ್ದೀವಿ. ನಾವೇಕೆ ನಮ್ಗೆ ಹಾಲು ಕೊಡೋದು ಸಂತೋಷವಾಗಿದೆ. ಸಚಿವ ಸ್ಥಾನ ನಾವು ಪಡೆದಿದ್ದಕ್ಕೋಸ್ಕರ ನಾವು ಪಡೆದಿದ್ದೇವೆ ಸಚಿವ ಸ್ಥಾನ. ನಮ್ಮ ಶಾಸಕರಿಂದ ನಾವು ಬೆಂಬಲಿಗರಾಗಿ ನಿಂತೀವಿ, ಸಚಿವ ಸ್ಥಾನ ನಾವು ಪಡೆದಿದ್ದೀವಿ. ಅದಕ್ಕೆ ನಾವು ಹಾಲು ಕೊಡೋದು ಸಂತೋಷವಾಗಿದೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ದಿನ ನಾವೆಲ್ಲರೂ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಯಾಕೆ ಮೆರೆದಿವಿ ಅನ್ನೋದನ್ನು ಇಲ್ಲಿ ಯಾಕೆ ಎಲ್ಲರೂ ಸೇರಿವಿ ಅನ್ನೋದಕ್ಕೆ ಕಾರಣ ಮುಖ್ಯ ಕಾರಣ ನಿಮ್ಗೆಲ್ಲ ಈಗಾಗಲೇ ಗೊತ್ತೈತೆ ಅಂತ ನಾನು ಅನ್ಕೊಂತೀನಿ. ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ನಮ್ಮ ಪ್ರೀತಿಯ ಅಣ್ಣನವರಾದಂಥ ವಿಜಯಾನಂದ ಎಸ್ ಕಾಶಪ್ಪನವರು ಮಂತ್ರಿ ಆಗ್ಯಾರ. ಆ ಒಂದು ಖುಷಿಗೋಸ್ಕರ ನಾವು ಅದೊಂದು ಖುಷಿಯನ್ನು ಸಂಭ್ರಮಿಸೋದಕ್ಕೋಸ್ಕರ ನಾವು ಇಲ್ಲಿ ಎಲ್ಲರೂ ಸೇರಿವಿ ಅಂತ ಹೇಳ್ತೀನಿ ನಾನು. ಆ ಖುಷಿನ ನಾವು ಯಾವ ರೀತಿ ಹಂಚ್ಕೊಳಕತ್ತೀವಪ್ಪ ಅಂತಂದ್ರ ಹಾಲು ಕುಡಿಯೋದ್ರ ಮೂಲಕ. ಈಗ ಅತಿ ಸಂತೋಷ ಆದಾಗ ನಾವು ಹಾಲು ಕುಡಿತೀವಿ, ಅದು ಆ ಒಂದು ಸಂಭ್ರಮವನ್ನು ನಾವು ಎಲ್ಲ ಇಲ್ಕಲ್ ಜನತೆಗೆ ಎಲ್ಲರಿಗೆ ಸಾರ್ವಜನಿಕರ ಎಲ್ಲರಿಗೂ ವಿತರಣೆ ಮಾಡಿ ನಾವು ಸಹಿತ ಅವ್ರ ಜೊತೆಗೂಡಿ ಹಾಲು ಕುಡಿಯೋದ್ರ ಮೂಲಕ ನಾವು ಈ ಒಂದು ಸಂತೋಷವನ್ನು ಹಂಚ್ಕೊಳ್ಳೋಕೆ ನಾನು ಬಹಳ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ನಮ್ಮ ಶಾಸಕರು ಮಂತ್ರಿ ಸ್ಥಾನಕ್ಕೆ ಬರೋಕೆ ಸಪೋರ್ಟ್ ಆಗಿ ನಿಂತಂತ ಎಲ್ಲ ಜನತೆಗೂ ಹುನಗುಂದ ಮತ್ತು ಇಲ್ಕಲ್ ಮತಕ್ಷೇತ್ರದ ಎಲ್ಲ ಜನತೆಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೂ ನಾನು ಈ ಮೂಲಕ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಇದು ಹರಿಪ್ರಸಾದ್ ಅವರಾಗಿರ್ಬೋದು, ಮತ್ತು ನಮ್ಮ ಇವರು ಸೋನಿಯಾ ಗಾಂಧಿ ಅವರ ಆಶೀರ್ವಾದ, ಆಮೇಲೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಎಲ್ಲರದ್ದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೇಕು, ಇವ್ರು ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ವಿಜಯಾನಂದ ಕಾಶ್ಯಪ್ನವ್ರಿಗೆ ಯಾವಾಗಲೇ ಐತಿ. ಅವ್ರೇನಾರು ಮಾತಾಡ್ಬೇಕಂದ್ರೆ ಮೊನ್ನೆ ಸಚಿವ ಸ್ಥಾನ ತಗೊಂಡು ಅನ್ಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ದ ಹೆಸರು ಯಾಕೆ ಹಿಂದೆ ಹೋದಂತ ಜನರಿಗೆ ಯಾರ ಈಗ ನಡೆದಾಡೋ ದೇವ್ರ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಬೀದಿ ವ್ಯಾಪಾರದ ಬೆನ್ನೆಲುಬಾಗಿ ನಿಂತಾರ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರ ನಿಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅವ್ರು MLA ಆಗ್ಬೇಕಂದ್ರೆ 37,000 ಓಟ್ ತಗೊಂಡ್ಕಿಂತ ಹರಿಸಿ ಬಂದಾರ ಅಂದ್ರೆ ಅಭಿಮಾನಿಗಳು ನಮ್ಮ ಹುನಗುಂದ ತಾಲೂಕು ಇಲ್ಕಲ್ ತಾಲೂಕಿನಾಗ ಅಷ್ಟು ಮಂದಿ ಅದಾರ. ಅವ್ರಿಗೆ ಅಷ್ಟು ಅಭಿಮಾನಿಯಿಂದ ನೋಡ್ತಾರ. ಅವ್ರಿಗೆ ಯಾರು ಏನಂದ್ರೆ ಏನೂ ಬರಕ್ ಬರಲ್ಲ. ಯಾಕೆ ಯಾರೋ ಈಗ ಬಂದ ಕೇಸಿಂದ ಯಾರೋ ನಾನು ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ನೋಡಿದ್ರೆ ಯಾರೋ ಏನೇನು ಹಾಕಿದ್ರು. ಈಗ ಅವ್ರನ್ನೂ ನಾವು ಆತ್ಮೀಯ ಅಂತಾನೆ ಕರಿತೇವೆ. ಎಲ್ಲರೂ ಬೇಕು ನಮಗ. ಯಾಕಂದ್ರೆ ಇದು ಕಾಂಗ್ರೆಸ್ ಸಮಿತಿ ಅಂದ್ರೆ ಕಾಂಗ್ರೆಸ್ ಸಮುದ್ರ ಇದ್ದಂಗೆ ಎಲ್ಲರೂ ಒಳಗೆ ಕರ್ಕೋತೈತಿ. ಅವರು ಇವರು ಯಾರು ಬೇಡ ಅನ್ನಂಗಿಲ್ಲ. ಅವು ಬಂದವರು ಬೇಕು, ಬರ್ಲಾರ್ದವ್ರು ಬೇಕು, ಇದ್ದವ್ರು ಬೇಕು, ಇರ್ಲಾರ್ದವ್ರು ಬೇಕು. ದುಶ್ಮನರು ಇದಕ್ಕೆ ನಮಗೆ ಬೇಕಂದ್ರೆ ಇದು ಕಾಂಗ್ರೆಸ್ ಸಮಿತಿಗೆ ನಾವು ಒಂದು ಸಮುದ್ರದಾಗ ಎಲ್ಲರನ್ನೂ ಒಳಗಿಸ್ಕೊಂತೀವಿ. ಈ ಮಾತು ಯಾಕೆ ಹೇಳ್ತೀನಪ್ಪ ಅಂದ್ರೆ ತಂಗಿನ ನೋಡಿದ್ದೈತಿ ಈಗ ಈ ಎಣಸಿನಾಗ. ಅದು ಯಾರು ಮಾಡಿದ್ರೆ ಏನಾಗಲ್ಲ. ಬುದ್ಧ ಬಸವ ಅಂಬೇಡ್ಕರ್ನ ಆಶೀರ್ವಾದಲಿದ್ದ ಅವರು ಸಚಿವ ಸ್ಥಾನ ಪಡ್ಕೊಳಕ ಭಾಳ ಅಡ್ಡಾಡಿದ್ರು. ಅವ್ರ ಒಂದು ಏನೈತಂದ್ರೆ ಛಲಗಾರ ಯಾರು ಅದಾರ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು. ಅವ್ರು ಛಲ ತೋರಿಸಿದ್ರು. ಅದನ್ನ ನುಡಿದಂತೆ ನಡ್ಕೊಂಡವ್ರು ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು. ಅದಕ್ಕೆ ಅಕ್ಷರನವ್ರಾಗ ಬಂದ್ಬಿಟ್ಟವು. ಅದ್ರ ಸಲುವಾಗಿ ಈಗ ನಾನು ಯಾವಾಗ ಹೇಳ್ತಿದ್ಯಾ, ನಾವು ಬುದ್ಧನ ಕಡೆ ಸರಿಯಾಗಿ ಬೇಡ್ಕೊಂಡಿದ್ವಿ. ಅವ್ರ ಕಡೆ ಎಲ್ಲ ಜನರು ಬೇಡ್ಕೊಂಡಾರ. ನಮ್ಮ ಹುನಗುಂದ ತಾಲೂಕದವರು, ಇಲ್ಕಲ್ ತಾಲೂಕದವರು ಅವರು ಸಚಿವ ಸ್ಥಾನ ಸಿಗಲಿ ಅಂತಕ್ಕಿಂತ ಬಡವರು ಭಾಳ ಮಂದಿ ಬೇಡ್ಕೊಂಡಾರ. ನಮ್ಮ ಬೀದಿ ವ್ಯಾಪಾರದವ್ರು ಅಂತ ಹೋಗ್ತಾ ಕೇಳ್ತಿದ್ರು ನನಗೆ. ಅಮ್ಮರು ಮುದುಕಿಯರು ಎಲ್ಲರೂ ನಮ್ಮ ತಾಯಿಂದರು ಏನಪ್ಪ ಸಾಹೇಬ್ರದ್ದು ಆಯ್ತಾ ಇಲ್ಲ, ನನ್ನ ಮಗನ ಆಯ್ತಾ ಇಲ್ಲ ಅಂತ ಕೇಳ್ತಿದ್ರು. ಅದು ಆಯ್ತು ನಾವು ಖುಷಿಗೆ ಇವತ್ತು ಎಲ್ಲರನ್ನ ಕರೆದಕ್ಕಿಂತ ಹೇಳಾಕತ್ತೀನಿ ನಾನು. ಅದಕ್ಕೆ ಎಲ್ಲರಿಗೂ ಗೊತ್ತಿದ್ದು ಮಾತೈತಿ. ಮುಂದಿನ ದಿನಮಾನದಾಗ ನಾವಾಗ ಹೇಳ್ತಿದ್ದೆ, ನಮ್ಮ ಇಲ್ಕಲ್ ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲಾ ಹೈಟೆಕ್ ಸಿಟಿ ಮಾಡ್ತಾರ ಅಂತ ಕೇಸಿಂದ ಈಗ ಕೆಲಸಕ್ಕಿಂತ ಸರಿಯಲ್ಲ. ಅವರು ಈಗ ಆ ಕೆಲಸ ಮಾಡೇ ಮಾಡ್ತಾರ, ಹೈಟೆಕ್ ಸಿಟಿ ಮಾಡ್ತಾರ ಅನ್ನೋದು ನಮ್ಮಲ್ಲಿ ಐತಿ. ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗ, ಅವ್ರು ಯಾವಾಗಲೂ ಬರ್ತಾರ, ಬಂದೇ ಬರ್ತಾರ, ಮತ್ತೆ ಬರ್ತೇವೆ ಅನ್ನೋ ಶಬ್ದ ಇದು ಒಂದು ನಮ್ಮದು ಶಾಶ್ವತ ಬ್ರ್ಯಾಂಡ್. ಇದು ನಮ್ಮ ಬ್ರ್ಯಾಂಡ್. ಮತ್ತೆ ಬರ್ತೇವೆ ಅನ್ನೋದು. ಅದಕ್ಕ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಮುಂದಿನ ದಿನಮಾನದಾಗ ನಮ್ಮ ಬೀದಿ ವ್ಯಾಪಾರದವ್ರಿಗೆ ಏನ್ ಮಾತು ಕೊಟ್ಟಾರ ಆ ಮಾತಿಗಾಗಿ ಇನ್ನ ಕಾಯಕತ್ತಾರ. ಎಲ್ಲರೂ ಕೂಡಿಕೆಸಿಂದ ಒಂದು ಮನೆದಾಗ್ಲಿ, ಒಂದು ವೆಂಡಿಂಗ್ ಜೂನ್ ಆಗ್ಲಿ, ಈ ನಮ್ಮ ಮಾಡ್ತಾರ ಅಂತಕ್ಕಿಂತ ವೆಂಡಿಂಗ್ ಜೂನ್ ಮೊದಲ. ಯಾಕಂದ್ರೆ ಬಿಸಿಲು ಮಾಳಿ ಗೆಳೆಯಾಗ ಕೂತ ಕೇಸಿಂದ ಅವ್ರಿಗೆ ನೋಡು ಆ ಮುದುಕರಿಗೆ ಕೆಲವರಿಗೆ ಅದು ಏನು ಧೂಳು ಹೋಗಿ ಕೇಸಿಂದ ಬಹಳ ಏನು ಕೆಮ್ಮು ನೆಗಡಿ ಬಂದ ಕೇಸಿಂದ ಹಾಸ್ಪಿಟಲ್ ತೋರ್ಸಕ್ ಅವ್ರಿಗೆ ರೊಕ್ಕ ಇರಂಗಿಲ್ಲ. ಅದಕ್ಕೆ ಇದು ಅವ್ರದ್ದು ಕಾಸೆ ಭಾಳ ಐತಿ. ನಮ್ಮ ಹುನಗುಂದ ತಾಲೂಕಿನಾಗ ಕೂತಾಗನ ನಾನು ಪ್ರಿಜಾದಿಯವ್ರು ಕೂತಾಗ ಅವಾಗ ಬಂದ ನಮ್ಮ ಎಲ್ಲರಿಗೆ ಹೆಚ್ಚಿಕೊಟ್ಟಂತ ಜನರವರು. ಯಾವಾಗಲೂ ನಗಾದ್ಮೇಲೆ ನಮ್ಮ ಬೀದಿ ವ್ಯಾಪಾರಕ್ಕೆ ಬೆನ್ನಾಗಿ ಎಲ್ಲ ಬಗೆದಾರ. ಅವ್ರು ಇನ್ನೊವ್ರಿಗೆ ಇರ್ತಾರ.
ಮತ್ತೆ ಎಲ್ಲ ಜನರಿಗೆ ಇರ್ತಾರ, ನಮಗಂತಲ್ಲ ಎಲ್ಲ ಜನರಿಗೆ ಇರ್ತಾರ. ನಮಗೊಂದು ಹೈಟೆಕ್ ಅದನ್ನ ನಮ್ಗೊಂದು ವೆಂಡಿಂಗ್ ಜೀವನ ಮಾಡ್ತಾರ. ಮತ್ತೆ ಇವ್ರಿಗೆಲ್ಲರಿಗೂ ಏನ್ ಬೇಡಿಕೆ ಐತಿ ಆ ಬೇಡಿಕೆ ನಿಭಾಯಿಸ್ತಾರ ಅಂತ ನಾನು ಹೇಳ್ತೀನಿ. ನನ್ನ ಕರೆದು ಹೇಳಿದ್ರು ಅವರು, ನಿಮ್ದು ಏನ್ ಬೇಡಿಕೆ ಐತಿ ನೋಡಪ್ಪ ಕರ್ಕೊಂಬ ಮಾಡೋಮ ಅಂತ ಕೇಸಿಂದ ಅದನ್ನ ಮುಂದಿನ ದಿನಮಾನದಾಗ ಅವ್ರು ಮಾಡೇ ಮಾಡ್ತಾರ. ನಾವು ಎಲ್ಲರೂ ಕೂಡ ಅವ್ರಿಗೆ ಸಾಥ್ ಕೊಟ್ಟು ಮಾಡೋಮ. ಈ ಸದಾ ಕಾಲ ನಮ್ಮ ಹುಣಗುಂದ ತಾಲೂಕಿನಾಗ ಶಾಸಕರಾಗಿ ಮತ್ತ ಸಚಿವರಾಗಿ ಅವ್ರು ಇರ್ಬೇಕು, ಇದ್ದೇ ಇರ್ತಾರ ಅನ್ನೋದು ನಮ್ಮ ಅಭಿಪ್ರಾಯ. ಏನು ಸ್ಥಾನ ಕೊಟ್ಟರ ಅದೇ ಸ್ಥಾನ ಅವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು, ಲಾವಗಾಂಧಿ ಸಾಹೇಬರು ಎಲ್ಲ ಏನು ಒಳ್ಳೆ ಉದ್ಯೋಗ ಈಗೇನಪ್ಪ ಕೊಟ್ಟರ ಸಚಿವ ಸ್ಥಾನ ಅಂದ್ರ ಅದು ಎಲ್ಲರಿಗೆ ಅನುಭವಿಸೋ ಒಂದು ದೊಡ್ಡ ಖಾತೆ ಕೊಳ್ಳಿ ಅನ್ನೋದು ನಮ್ದು ಅಭಿಪ್ರಾಯ. ಒಂದು ದೊಡ್ಡ ಖಾತೆ ಕೊಟ್ಟ ದೇಶದಿಂದ ಅವ್ರನ್ನ ಇನ್ನೂ ದೊಡ್ಡ ಇದ್ರಾಗ ತರಬೇಕನ್ನೋದು ನಮ್ದು. ಅದನ್ನೊಂದು ಹೇಳಿಕೆಯಿಂದ ಬುದ್ಧ ಬಸವ ಅಂಬೇಡ್ಕರ್ ಇನ್ನೇನೆ ನಾನು ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೀನಿ.